ಮಕರ ರಾಶಿಯಲ್ಲಿರುವವರಿಗೆ ಕುಟುಂಬದಲ್ಲಿ ಕಲಹ ಆಗುವಂತಹ ಸಾಧ್ಯತೆ, ಮಾನಸಿಕವಾದಂತಹ ಹಿಂಸೆ ಬರತಕ್ಕಂಥದ್ದು. ಹಾಗಾಗಿ ವಾದ ವಿವಾದಕ್ಕೆ ಇಳಿಯಬಾರದು. ಯಾಕಂದ್ರೆ ನೀನು ನಾನು ಅಂತ ನಾವು ವಾದ ಮಾಡ್ಲಿಕ್ಕೆ ಹೋಗಬಾರದಂತೆ. ಯಾಕಂದ್ರೆ ವಾದದಿಂದ ಏನು ಪ್ರಯೋಜನ ಇಲ್ಲ. ಯಾಕಂದ್ರೆ ನಾವು ಆಯ್ತು ನೀನೇ ಮೇಲು ಅಂತ ಬಿಟ್ರೆ ನಮಗೆ ಭಗವಂತ ಇವತ್ತಲ್ಲ ನಾಳೆ ನಮಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಾನಂತೆ. ಯಾಕಂದ್ರೆ ಯಾವ ರೀತಿ 6 ವೈರಿಗಳು, ಆ ಕ್ರೋಧ, ಸಿಟ್ಟು, ಇದನ್ನೆಲ್ಲ ಬಿಡಬೇಕು ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇದನ್ನೆಲ್ಲ ನಾವು ಬಿಟ್ಟಾಗ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ನಾವು ಪಡೆದುಕೊಳ್ಳಬಹುದು. ಇನ್ನು ನಂಬಿ ನಾವು ಕೇಳಬಾರದು. ಯಾಕಂದ್ರೆ ಯಾರನ್ನೋ ಒಬ್ಬರ ನಂಬಿ ನಾವು ಮೋಸ ಹೋಗುವಂತ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ನಾವು ಕನಸು ಕಂಡಿರ್ತೇವೆ, ಅಂಥದ್ದು ನನಸಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮತ್ತೆ ಸಂತಾನ ಇಲ್ಲದೆ ಹೋದವರಿಗೆ ಸಂತಾನ ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಆಸ್ತಿ ವಿವಾದ, ಎಲ್ಲೋ ಎಷ್ಟೋ ವರ್ಷದಿಂದ ಆಸ್ತಿ ವಿವಾದ ನಡೀತಾ ಇರ್ತದೆ, ಅದು ಅಂತ್ಯವಾಗುವಂತಹ ಸಾಧ್ಯತೆ. ಆರ್ಥಿಕ ಸ್ಥಿತಿ ಸುಧಾರಣೆ ಆಗತಕ್ಕಂಥದ್ದು. ವೈರಿಗಳ ಬಗ್ಗೆ ಸದಾ ಕಾಳಜಿ ಇರಬೇಕು. ಯಾಕಂದ್ರೆ ವೈರಿಗಳು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಯಾವ ರೀತಿ ನಾವು ಈ ವಿಚಾರದಲ್ಲಿ ನಾವು ಸೈನಿಕರಂತೆ ಎಚ್ಚರ ಇರಬೇಕಂತೆ. ಯಾಕಂದ್ರೆ ಗಡಿ ಪ್ರದೇಶದಲ್ಲಿ ಸೇನೆ ಯಾವ ರೀತಿ ಗಡಿಯನ್ನ ಕಾಯ್ತದೆ, 24 ಗಂಟೆನೂ ಕಾಯ್ಬೇಕು. ಆ ರೀತಿಯಲ್ಲಿ ನಾವು ವೈರಿಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ನಾವು ಎಷ್ಟೋ ನೋಡ್ತೇವೆ ಘಟನೆಗಳು, ಹಿಂದೆ ಏನೋ ಮನಸ್ತಾಪಕ್ಕಾಗಿ ಸಮಸ್ಯೆ ದೂರ ಆಗಿರ್ತಾರೆ, ಈಗ ನಯವಾಗಿ ಕರೆದುಕೊಂಡು ಹೋಗ್ತಾರೆ, ಆಮೇಲೆ ಸಮಸ್ಯೆ ಆಗ್ತದೆ. ಹೀಗೆ ಇಂಥ ಘಟನೆ ವೈರಿಗಳಿಂದ ದೂರ ಇರಬೇಕು. ಹಿಂದಿನ ಸತಿ ಏನೋ ವೈರಿ ಆದ್ರು ಅಂದ್ರೆ ನಾವು ದೂರ ಇರೋದ್ರಿಂದ ಅನುಕೂಲ ನಮಗೆ ಆಗತಕ್ಕಂಥದ್ದು. ಇನ್ನು ಅತಿಯಾದಂತ ಭೋಗ, ನಾವು ಅತಿಯಾದಂತ ಆಸೆ, ಬೇಕು ಇದೆಲ್ಲ ಒಳ್ಳೇದಲ್ಲ. ನಮಗೆ ಸಿಕ್ಕಿದ್ರಲ್ಲೇ ಪಾಲಿಗೆ ಬಂದದ್ದು ಪಂಚಾಮೃತ, ಅದನ್ನೇ ನಮ್ಗೇನು ಕೊಟ್ಟಿದ್ದಾನೋ ಭಗವಂತ, ಅದನ್ನೇ ನಾವು ತೃಪ್ತಿ ಪಡಬೇಕಂತೆ. ಹಾಗಾಗಿ ಈ ವರ್ಷ ಎಲ್ಲ ರೀತಿಯಲ್ಲಿ ಶುಭವೇ ಹೆಚ್ಚು. ಯಾವ ರಾಶಿಯವರಿಗೆ? ಮಕರ ರಾಶಿಯವರಿಗೆ. ಆದ್ದರಿಂದ ಪ್ರಾಣಿಗಳಿಗೆ ಆಹಾರ ಕೊಡತಕ್ಕಂಥದ್ದು, ಇನ್ನು ನಿರ್ಗತಿಕರಿಗೆ ಅನ್ನದಾನ ಮಾಡತಕ್ಕಂಥದ್ದು, ಅಥವಾ ಯಾರು ಸ್ವಲ್ಪ ಕುರುಡರು ಇರ್ತಾರೋ ಅಂಥವರಿಗೆ ಆಹಾರವನ್ನು ಕೊಡತಕ್ಕಂಥದ್ದು, ಅಂಥವರಿಗೆ ಧನ ಸಹಾಯವನ್ನು ಮಾಡತಕ್ಕಂಥದ್ದು ತುಂಬಾ ಮುಖ್ಯ. ಮತ್ತೆ ಧ್ಯಾನವನ್ನ ಮಾಡೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನ ಕಾಣಬಹುದು.